ನಮಸ್ಕಾರ. ಅಖಂಡ ಜ್ಯೋತಿಷ್ಯ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಸಿಂಚನ. ಮೊದಲಿಗೆ ಗುರುಗಳನ್ನ ಬರಮಾಡಿಕೊಳ್ಳೋಣ. ಎಂದಿನಂತೆ ಈ ಕಾರ್ಯಕ್ರಮದಲ್ಲಿ ನಮ್ಮೊಂದಿಗಿದ್ದಾರೆ ವಿದ್ವಾನ್ ಶ್ರೀ ಶ್ರೀನಿಧಿ ಹೊಳ್ಳ ಗುರೂಜಿಯವರು. ಶ್ರೀಯುತರು ಪ್ರಖ್ಯಾತ ಜ್ಯೋತಿಷಿಗಳು ಹಾಗೂ ಮಾಂತ್ರಿಕರು. ಬನ್ನಿ ಗುರುಗಳನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ನಮಸ್ಕಾರ ಗುರುಜಿ, ಕಾರ್ಯಕ್ರಮಕ್ಕೆ ಸ್ವಾಗತ. ಇನ್ನು ಗುರೂಜಿ, ಮನುಷ್ಯನಿಗೆ ಶಾಂತಿ ಹಾಗೂ ನೆಮ್ಮದಿ ಅನ್ನೋದು ತುಂಬಾ ಮುಖ್ಯ. ಆದರೆ ಪ್ರತಿಯೊಬ್ಬ ಮನುಷ್ಯ ಕೂಡ ಒಂದಲ್ಲ ಒಂದು ಸಮಸ್ಯೆಯಿಂದ ಬಳಲ್ತಾ ಇರ್ತಾನೆ. ಜೊತೆಗೆ ಮನೆಯಲ್ಲಿ ಯಾವಾಗಲೂ ಜಗಳ ಆಗ್ತಾ ಇರುತ್ತೆ ಅಥವಾ ನೆಮ್ಮದಿ ಅನ್ನೋದು ಇರೋದೇ ಇಲ್ಲ. ಈ ಮನೆಯ ಅಶಾಂತಿಗೆ ಕಾರಣ ಏನು ಗುರೂಜಿ? ಮನೆಯ ಅಶಾಂತಿಗೆ ಇದಮಿತ್ತಮ್ ಅನ್ನುವಂಥ ಒಂದು ಕಾರಣವನ್ನು ಹೇಳಲಿಕ್ಕೆ ಸಾಧ್ಯತೆ ಇಲ್ಲ. ಯಾಕೆ ಅಂತ ಕೇಳಿದರೆ, ನಾವು ಒಂದು ವಿಷಯವನ್ನು ವಿಮರ್ಶೆ ಮಾಡಬೇಕಂತಾದರೆ ಆ ಸಂದರ್ಭಗಳಲ್ಲಿ ಆ ಒಂದು ಯಾವುದೋ ಒಂದು ವಿಷಯದ ಬಗ್ಗೆ ದೀರ್ಘವಾಗಿರ್ತಕ್ಕಂಥ ಚಿಂತನೆ ಮಾಡಬೇಕಂತಾದರೆ ನಮ್ಮ ಸುತ್ತಮುತ್ತ ಇರುವಂಥ ಪರಿಸರವು ಅಷ್ಟೇ ಸೌಮ್ಯವಾಗಿರಬೇಕು, ಅಷ್ಟೇ ಸೌಮ್ಯಕರವಾಗಿರ್ತಕ್ಕಂಥ ವಸ್ತುಗಳಿರಬೇಕು ಅಂತೇಳಿ. ನೀವು ಎಕ್ಸಾಮಿಗೆ ಓದ್ತಿರ್ಬೇಕಾದ್ರೆ ಒಂದು ಒಳ್ಳೆಯ ನಿಮಗೆ ಇಷ್ಟ ಆಗಿರುವಂಥ ಒಂದು ನಟನ ಫಿಲಮ್ ಥಿಯೇಟ್ರಲ್ಲಿ ತೊಗೊಂಡೋಗಿ ಕೂರಿಸಿ ನಿಮ್ಮನ್ನು ಓದಿ ಅಂತ ಹೇಳಿದರೆ ಓದಲಿಕ್ಕೆ ಮನಸ್ಸು ಬರೋದಿಲ್ಲ. ಹಾಗೆಯೇ ಮನೆಯಲ್ಲಿ ಅಶಾಂತಿ ಆಗಲಿಕ್ಕೆ ಕಾರಣ ಏನು ಅಂತ ಕೇಳಿದರೆ, ಇಲ್ಲಿ ಎಲ್ಲ ವಿಚಾರಗಳನ್ನು ನೋಡಬೇಕಾಗ್ತದೆ. ಹಿಂದಿನ ಕಾಲದಲ್ಲಿ ಏನು ಮಾಡ್ತಾಯಿದ್ರು, ಕಂಚಿನ ಪಾತ್ರೆಗಳಲ್ಲಿ ಊಟ ಮಾಡ್ತಾಯಿದ್ರು, ಅದರಿಂದ ಎಲ್ಲ ಸುಮಾರಷ್ಟು ನಮಗೆ ರೋಗ ರುಜಿನಗಳು ಹೋಗುವಂಥದ್ದೆಲ್ಲ ಇತ್ತು. ಆದರೆ ಇವತ್ತಿನ ಕಾಲದಲ್ಲಿ ಅಂತ ಮಾಡ್ತಾರೆ, ಮಣ್ಣಿನದ್ರಲ್ಲೂ ತಿಂತಾರೆ. ಟ್ರೆಂಡ್ ಬಂದಿದೆ, ಮಣ್ಣಿನ ಲೋಟ, ಮಣ್ಣಿನ ಪಾತ್ರೆ. ಯಾಕೆ ಅಂತ ಕೇಳಿದ್ರೆ, ಈಗ ಗಣಪತಿ ಹಬ್ಬವನ್ನು ಮಾಡ್ತೇವೆ. ಗಣಪತಿ ಹಬ್ಬದ ದಿನ ವಿಶೇಷವಾಗಿ ಮೃತ್ತಿಕೆ ಅಂದರೆ ಮಣ್ಣಿನಲ್ಲಿ ಮಾಡಿದಂಥ ಗಣಪತಿಯನ್ನು ಇದು ಮಾಡ್ತೇವೆ. ಯಾಕೆ ಅಂತ ಕೇಳಿದ್ರೆ, ನಮ್ಮ ದಾರಿದ್ರ್ಯ ಹೋಗಲಿ ಅಂತ. ನಾವು ಅದರಲ್ಲೇ ಊಟ ಮಾಡಿದಾಗ ಏನಾಗ್ತದೆ, ನಮಗೆ ಇನ್ನೂ ದಾರಿದ್ರ್ಯ ಅನ್ನುವಂಥದ್ದು ಜಾಸ್ತಿ ಆಗ್ತದೆ. ಮತ್ತು ಮನೆಯಲ್ಲಿರುವಂತಹ ಕೆಲವೊಂದು ಈಗಿನ ಕಾಲಘಟ್ಟದಲ್ಲಿ ಡೆಕೋರೇಷನ್ ಮಾಡುವಂತಹ ಒಂದು ಗೋಜಿನಿಂದ ಕೆಲವೊಂದೆಲ್ಲ ವಿಷಯಗಳನ್ನು ಮಾಡ್ತಾರೆ. ಮತ್ತು ಈ ಕಮಲದ ಹೂವಿನಿಂದ ಆ ಹೂವನ್ನೆಲ್ಲ ಅದರಿಂದ ತರುವಂಥದ್ದು. ಕಮಲದ ಹೂವಿನಿಂದ ಈಗ ಕೆಲವೊಂದು ಹೂವಿನ ಅಂಗಡಿಯಲ್ಲಿ ನೋಡಿರ್ಬೋದು, ಹೂವನ್ನು ಕೊಡಿ ಒಂದು 20 ರೂಪಾಯಿದಂದಾಗ ಒಂದು ಕಮಲದ ಹೂ ಇಷ್ಟು ದೊಡ್ಡದು ಹಾಕಿ ಕೊಟ್ಬಿಡ್ತಾರೆ. ಅದೆಲ್ಲ ತಪ್ಪು ಅಂತ, ಅದರಲ್ಲೆಲ್ಲ ತರಬಾರ್ದು ಅನ್ನುವಂಥದ್ದು. ನಂತರದಲ್ಲಿ ಇನ್ನೊಂದೇನು, ಮನೆಯಲ್ಲಿ ಈ ಮಾವಿನ ತೋರಣಗಳಿರಬೇಕು. ಮತ್ತು ನೀವು ಮನೆಯಲ್ಲಿ ಗಮನವನ್ನು ಕೊಟ್ಟಿರ್ಬೋದು. ಏನು ಅಂತ ಕೇಳಿದರೆ, ಈ ವಿಚಿತ್ರವಾಗಿರ್ತಕ್ಕಂಥ ಚಿತ್ರಗಳನ್ನು ಹಾಕಿರ್ತಾರೆ. ಹಾಗೆ ನೋಡಿದ ಕೂಡಲೇ ಇದು ಏನು ಅಂತ ನಮಗೆ ಗೊತ್ತೇ ಆಗ್ತಿರಲ್ಲ. ಆ ಒಂದು ವಿಕಾರ ರೂಪವಾಗಿರ್ತಕ್ಕಂಥ ದರ್ಶನವನ್ನು ಹಾಕಿರ್ತಾರೆ. ಇನ್ನು ಮೂಳೆ ಅದು ಇದು ಅದರಿಂದ ಆರ್ಟ್ ಮಾಡಿದಂಥದ್ದು ಹಾಕಿರ್ತಾರೆ. ಅದನ್ನು ನೋಡಿದ ಕೂಡಲೇ ಅದು ಏನು ಅಂತ ನಮ್ಮ ಮನಸ್ಸಲ್ಲಿ 2 ನಿಮಿಷ ಅದ್ರ ಬಗ್ಗೆ ನಾವು ಯೋಚನೆ ಮಾಡಬೇಕು. ಮನೆಯಲ್ಲಿ ಆ ಸ್ಥಿತಿಗತಿಗಳಿರಬಾರ್ದು. ಸಾತ್ವಿಕವಾಗಿರ್ತಕ್ಕಂಥ ವಿಚಾರಗಳನ್ನು ಇಟ್ಕೊಳ್ಬೇಕೇನು, ಹೂವನ್ನು, ಆಮೇಲೆ ತಳಿರು ತೋರಣಗಳನ್ನು, ಅದು ಸಾತ್ವಿಕವಾಗಿರುವಂಥದ್ದು. ಹಾಗೆ ದೇವರ ವಿಗ್ರಹಗಳನ್ನು, ದೇವರ ಫೋಟೋಗಳನ್ನು, ಇವುಗಳನ್ನೆಲ್ಲ ಇಟ್ಕೊಳ್ಳೋದ್ರಿಂದ ನಮ್ಮ ಮನಸ್ಸಿನಲ್ಲಿ ಏನು ಅಂತ ಕೇಳಿದರೆ, ಒಂದು ಶುಭವಾಗಿರ್ತಕ್ಕಂಥ ಸಾತ್ವಿಕ ಅಂತ ಹೇಳಿದರೆ ಒಂದು ಮೃದು ಸ್ವಭಾವದ ಒಳ್ಳೆ ರೀತಿಯಾಗಿರ್ತಕ್ಕಂಥ ಭಾವನೆಗಳು ಅನ್ನುವಂಥದ್ದು ನಮ್ಮಲ್ಲಿ ಬರ್ತದೆ. ಹಾಗೆ ರಾಜಸ, ಇನ್ನು ಕೆಲವರೆಲ್ಲ ಹಾಕ್ಕೊಂಡಿರ್ತಾರೆ ಏನು, ಈ ಕುದುರೆ, ಎಮ್ಮೆ, ಕತ್ತೆ, ಕೋಳಿ, ಆಮೇಲೆ ಮನೆಯಲ್ಲಿ ಅವರು ಸಾಕ್ತಿದ್ದಂಥ ಸಾಕು ನಾಯಿ ಹೋಗಿತ್ತು ಅಂದ್ರೆ ಅದರದ್ದು ಒಂದು ಫೋಟೋ. ಅದಾದ್ರ ಮೇಲೆ ನಂತರದಲ್ಲಿ ಈ ಪಕ್ಷಿ, ದೊಡ್ಡ ದೊಡ್ಡ ಮರಗಳು, ಇದರದ್ದೆಲ್ಲ ಫೋಟೋ ಹಾಕಿರ್ತಾರೆ. ಇಲ್ಲ ಅಂದರೆ ಯಾವುದೋ ಒಂದು ದೊಡ್ಡ ಮರವನ್ನೇ ತಂದು ಇಲ್ಲಿ ಅಲಂಕಾರ ರೂಪದಲ್ಲಿ ಇಟ್ಟಿರ್ತಾರೆ. ಅದೆಲ್ಲ ಏನು, ಅದೆಲ್ಲ ರಜೋಗುಣ ವಸ್ತುಗಳು ಅಂತ ಹೇಳಿ ಅದೇನು ಮಾಡ್ತದೆ, ನಮ್ಮ ಮನಸ್ಸನ್ನ 2 ನಿಮಿಷ ಅದಕ್ಕಾಗಿ ಯೋಚನೆ ಮಾಡುವಂತೆ ಮಾಡ್ತದೆ. ಬಿಟ್ಟರೆ ಅದರಿಂದ ನಮ್ಮ ಮನಸ್ಸು ಆಹ್ಲಾದ ಅಂದರೆ ಹಾಯ್ ಅನಿಸುವಂಥ ಪರಿಸ್ಥಿತಿ ಇರುವುದಿಲ್ಲ. ಯಾಕೆಂದ್ರೆ ನಾವು ಯಾವುದೇ ವಿಚಾರಗಳು ನಮ್ಮ ಮನಸ್ಥಿತಿಯನ್ನು ಶಾಂತ ಸ್ವರೂಪಕ್ಕೆ ತರುವಂಥದ್ದಾಗಬೇಕು. ಯಾವಾಗ ಇದನ್ನೆಲ್ಲ ನೋಡ್ತೇವೆ, ನಮ್ಮ ಮನಸ್ಸಿನಲ್ಲಿ ಬೇರೆ ಏನೇನೋ ಹುಟ್ಟುತ್ತದೆ. ಅದಾದ ನಂತರದಲ್ಲಿ ತಮೋವರ್ಣಗಳು ಅಂತ ಹೇಳಿದರೆ ಅದರಲ್ಲಿ ಬರ್ತದೆ ವಿಷಹರ ಪ್ರಾಣಿಗಳು. ಈ ಹಾವಿನ ಫೋಟೋ ಇಟ್ಕೊಳ್ಳೋದು, ಆಮೇಲೆ ಇನ್ನು ನಾಯಿ ಫೋಟೋ ಒಂದಿಷ್ಟು ಇಟ್ಕೊಳ್ಳೋದು, ಆಮೇಲೆ ಈ ಕ್ರೌರ್ಯ ಇರುವಂಥ ಫೋಟೋಗಳನ್ನು ಇಟ್ಕೊಳ್ಳೋದು, ಸಿಂಹ, ಹುಲಿ, ಆಮೇಲೆ ಇನ್ನು ದನ, ಈ ಥರ ದನ, ಹಸುವಾದರೂ ಅಷ್ಟೇ ಅದನ್ನೆಲ್ಲ ಫೋಟೋ ಮನೇಲಿ ಇಟ್ಕೊಳ್ಬಾರ್ದು ಅಂತ. ಆಮೇಲೆ ಇನ್ನೊಂದೇನೋ, ಈಗ ದುಡ್ಡಿಂದೆಲ್ಲ ಇಟ್ಕೊಂಡ್ಬಿಟ್ರೆ ಬಿಲಿಯನೇರ್ ಆಗ್ತಾರೆ ಅಂತ ಹೇಳಿ. ಆಮೇಲೆ ಹರಿತಿರುವಂಥ ಜರಿ, ಇದೆಲ್ಲ ಏನು ಮಾಡುತ್ತೆ, ನಮ್ಮ ಮನಸ್ಸನ್ನು ವಿಚಲಿತವಾಗಿ ಮಾಡ್ತದೆ. ನೋಡಿದ ಕೂಡಲೇ ದಿಗ್ಭ್ರಮೆ ಆಗಬೇಕು, ಇದು ಏನು ಇಟ್ಟಿದ್ದಾರೆ ಇಲ್ಲಿ ಅನ್ನುವಂಥದ್ದು. ಆ ರೀತಿ ಆಗಬಾರ್ದು. ಯಾಕೆ ಅಂತ ಕೇಳಿದ್ರೆ ನಮ್ಮ ಮನಸ್ಸು ಅದೇ ರೀತಿಯಾಗಿ ಆಗ್ತದೆ ಅಂತೇಳಿ. ಯಾವಾಗ ಸಾತ್ವಿಕ ಚಿಂತನೆಗಳು ನಮ್ಮಲ್ಲಿ ಇರ್ತದೆ, ನಾವು ಮಾಡುವಂಥ ಕೆಲಸವೂ ಅದೇ ಆಗ್ತದೆ. ಈಗ ನಮ್ಮನೆ ಸುತ್ತ ಬರೀ ರೌದ್ರವಾಗಿರುವಂಥದ್ದು, ಈ ಕ್ರೌರ್ಯವಾಗಿರುವಂಥದ್ದು, ನೋಡಿದ ಕೂಡಲೇ ಭಯ ಹುಟ್ಟಿಸುವಂಥ ಫೋಟೋಗಳನ್ನೆಲ್ಲ ನಮ್ಮ ಸುತ್ತ ಇಟ್ಕೊಂಡು ನಾವು ಸುಮ್ಮನೆ ಕೂತ್ಕೊಳ್ತೇವೆ ಅಂದರೆ ಕೂರ್ಲಿಕ್ಕಾಗಲ್ಲ. ಏನೂ ಇಲ್ಲ ಅಂತ ಹೇಳಿದರೆ ಇಲ್ಲಿ ಕೂರ್ಲಿಕ್ಕೆ ಯಾವುದೇ ಮನುಷ್ಯನಿಗಾದರೂ ಹೆದರಿಕೆ ಆಗ್ತದೆ. ಹಾಗಾಗಿ ಒಂದು ಸಣ್ಣ ವಿಷಯ ಇದರಲ್ಲಿ ನೋಡಿದಾಗ ಇಷ್ಟು ವಿಷಯಗಳನ್ನು ನಾವು ಬದಲಾವಣೆ ಮಾಡ್ಕೊಳ್ಬೇಕಾಗ್ತದೆ. ಕಾಲರ್ ಇದ್ದಾರೆ, ಲೋಕೇಶ್ ಅಂತ, ಮಾತಾಡ್ಸೋಣ. ನಮಸ್ತೆ ಸರ್. ನಮಸ್ತೆ, ಎಲ್ಲಿಂದ ಕಾಲ್ ಮಾಡ್ತಿದ್ದೀರಾ? ಓಕೆ, ಯಾರ ಬಗ್ಗೆ ಕೇಳಬೇಕಿತ್ತು? ನನ್ನ ಮಗಳದು ನಿನ್ನೆ ಮಾತಾಡಿದ್ದೆ. ಫೋನ್ ನಂಬರ್ ಕೇಳಿದ್ದೆ, ಫೋನ್ ನಂಬರ್ ಕೊಟ್ಟಿಲ್ಲ. ಗುರೂಜಿ ಇದ್ದಾರೆ, ಮಾತನಾಡಿ ಸರ್. ನಮಸ್ತೆ, ಹೇಳಿ. ನಮಸ್ತೆ ಗುರೂಜಿ. ಹಾಂ, ನಿನ್ನೆ ಕಾಲ್ ಮಾಡಿದ್ದೆ. ಹಾಂ, ಎಂಥ ವಿಷಯ ಹೇಳಿ.
ಅದೇ ನನ್ನ ಮಗಳದ್ದು ಆರೋಗ್ಯದ್ದು ಹಾಂ 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 ಫೋನ್ ನಂಬರ್ ಕೇಳಿದೆ ನಿಮ್ದು ಅಲ್ಲಿಗೆ ಬರಕ್ಕೆ. ಇವತ್ತು ಸಿಗ್ತದೆ. ಸದ್ಯಕ್ಕೀಗ ನೆನ್ನೆ ಹೇಳಿದಂಥ ಪರಿಹಾರಗಳ ಬಗ್ಗೆ ಏನಾದರೂ ಚಿಂತನೆ ಮಾಡಿದ್ರಾ? ಇಲ್ಲ ಅದಾಗ ನಿಮ್ಮಲ್ಲೇ ಬಂದು ನಿಮ್ಮಲ್ಲೇ ಇದು ಮಾಡೋಣ ಅಂತ. ಈಗ ಸದ್ಯಕ್ಕೆ ನಾನು ಹೇಳಿದಂಥ ಕೆಲಸವನ್ನು ಮಾಡಿ ಇವತ್ತು ನಿಮಗೆ ಸಿಗ್ಲಿಕ್ಕೆ ಅನುಕೂಲತೆ ಆಗ್ತದೆ. ಮತ್ತೆ ಅದನ್ನೇ ಒಮ್ಮೆ ಪ್ರಶ್ನೆಯನ್ನಿಟ್ಟಾಗ ನಾವು ಆ ವಿಚಾರಗಳನ್ನು ಹೇಳಿದಾಗ ಅದು ಪರಿಹಾರ ಮಾಡಿಕೊಳ್ಳುವಂಥದ್ದು ನೋಡ್ಬೇಕು. ನಂಬರ್ ಸಿಗುವಂಥದ್ದು ಸಿಗ್ತದೆ, ಸಿಗುವಂಥವ್ರು ನಾನಲ್ಲ ಅಂತಾದರೆ ಯಾರಾದರೂ ಸಿಗ್ತಾರೆ. ಅದಕ್ಕೆ ಸರಿಯಾಗಿರುವಂಥ ಪರಿಹಾರ ಆಗಬೇಕು ಅಂತಲೇ ಒಂದು ಸಣ್ಣ ಪರಿಹಾರವನ್ನು ಹೇಳಿರ್ತೇವೆ. ಅದನ್ನು ಮಾಡೋದ್ರಿಂದ ಏನಾಗ್ತದೆ, ಪೂರ್ಣವಾಗಿ ಇದು 100% ಸರಿಯಾಗ್ಲಿಕ್ಕೆ ಏನು ಬೇಕೋ ಅದಷ್ಟು ಆಗ್ತದೆ ಅಂತ ಹೇಳಿ. ಹಾಗಾಗಿ ಸಿಗ್ತದೆ, ಅದ್ರ ಬಗ್ಗೆ ಏನು ಯೋಚನೆ ಮಾಡೋದು ಬೇಡ. ನಾ ಹೇಳಿದಂಥ ದೇವತಾ ಕೆಲಸಗಳನ್ನು ಫಸ್ಟ್ ಮಾಡ್ಕೊಳ್ಳಿ, ಆಟೋಮೆಟಿಕ್ಕಾಗಿ ಸಿಗುವಂಥದ್ದೆಲ್ಲ ಸಿಗ್ತದೆ. ಆ ಬಾಧೆಗಳೇನಾಗ್ತದೆ ಅಂತ ಕೇಳಿದರೆ ಕೆಲವೊಂದು ಮೀಟ್ ಮಾಡಲಿಕ್ಕೆ ಬಿಡ್ದಲೇ ಇರುವಂಥದ್ದು, ಅಥವಾ ನೀವು ಸರಿ ಮಾಡ್ಕೊಳ್ಳಿಕ್ಕೆ ಹೋಗುವಾಗ ಅದಕ್ಕೆ ತಡೆಗಳಾಗುವಂಥದ್ದೆಲ್ಲ ಇರ್ತದೆ. ಇದು ಒಂದು ಅದೇ ರೀತಿ ಅಂತ ಇರ್ಬೋದು, ಅಥವಾ ಕೆಲವೊಂದೆಲ್ಲ ಏನೇ ವಿಷಯಗಳಿರ್ಬೋದು. ಹಾಗಾಗಿ ಆ ಹೇಳಿದಂಥ ಕೆಲಸವನ್ನು ಮಾಡಿಕೊಳ್ಳಿಕ್ಕೆ ಪ್ರಯತ್ನ ಮಾಡಿ, ಮುಂದಿನ ನಿಮಗೆ ಅನುಕೂಲತೆ ನಾವು ಹೇಳಿಕೊಡ್ತೇವೆ. ತೊಂದರೆ ಇಲ್ಲ, ಇವತ್ತು ಸಿಗ್ತದೆ ನಿಮಗೆ. ಆಯಿತಾ? ನಮಗೆ ಗುರುಪೀಠ ಅಂದರೆ ನನಗೇನು ಗೊತ್ತಾಗ್ತಾ ಇಲ್ಲ. ಗುರುಪೀಠ ಗೊತ್ತಾಗಲಿಲ್ಲ ಅಂತ ಆದರೆ ಶ್ರೀರಾಮ ದ್ಯವತಾರ ಅಂತ ಹೇಳಿದರೆ ಈ ಅವತಾರ ಪುರುಷ ಶ್ರೀರಾಮ, ಹಾಗೆ ಆಂಜನೇಯ, ತದನಂತರದಲ್ಲಿ ನಿಮ್ಮ ಗುರುಪೀಠ ಈ ಶೃಂಗೇರಿಗೆ ಹೋಗ್ಬೋದು. ಶೃಂಗೇರಿಯಲ್ಲಿ ಗುರುಗಳ ಪಾದಪೂಜೆ ಭಿಕ್ಷಾವಂದನೆಗಳನ್ನು ಮಾಡ್ಬೋದು. ಅವರು ಪೀಠಾಧಿಪತಿಗಳೇ. ಶಂಕರಾಚಾರ್ಯರ ಆಮ್ನಾಯ ಪೀಠಗಳಾಗಿರಬಹುದು, ಅಥವಾ ನಿಮ್ಮ ಕುಲದೇವರ ಪೀಠ ಆಗಿರ್ಬೋದು. ಯಾವಾಗ ಕುಲದೇವರ ಪೀಠ ಅನ್ನುವಂಥದ್ದು ಗೊತ್ತಾಗೋದಿಲ್ಲ. ಹಾಗಾಗಿ ಎಲ್ಲರೂ ನಡ್ಕೊಳ್ಳುವಂಥದ್ದು ವ್ಯಾಸರಿಗೆ ಇಲ್ಲ ಶಂಕರಾಚಾರ್ಯರಿಗೆ ಅಂತೇಳಿ ಒಂದು ಪ್ರಾರ್ಥನೆಯನ್ನು ಮಾಡಿ ಆಮೇಲೆ ಮುಂದಿನ ವಿಚಾರಗಳನ್ನು ನೋಡುವ, ಸಿಗ್ತದೆ. ಆಯಿತಾ? ಧನ್ಯವಾದ ಲೋಕೇಶ್ ಅವರೇ ಕರೆ ಮಾಡಿದ್ದಕ್ಕೆ. ಎಸ್ ಗುರುಜಿ, ಇನ್ನು ಈ ಮನೆಯಲ್ಲಿ ಶಾಂತಿ ನೆಲೆಸೋದಕ್ಕೆ ಏನೆಲ್ಲ ಮಾಡಬೇಕು? ಹಾಂ, ಆಗಲೇ ಹೇಳ್ತಿದ್ದ ಹಾಗೆ ಆ ಫೋಟೋಗಳು ಅಂತ ಹೇಳಿ, ಯಾವಾಗ ನಾವು ರೌದ್ರವಾಗಿರ್ತಕ್ಕಂಥ ಚಿತ್ರಣಗಳನ್ನು ನೋಡ್ತೇವೆ, ಅಥವಾ ರೌದ್ರವಾಗಿರ್ತಕ್ಕಂಥ ವಿಷಯಗಳ ಬಗ್ಗೆ ವಿಮರ್ಶೆ ಮಾಡ್ತೇವೆ, ರೌದ್ರವಾಗಿರ್ತಕ್ಕಂಥ ವಿಷಯಗಳ ಬಗ್ಗೆ ನಾವು ಓದ್ತೇವೆ, ಆಗ ನಮ್ಮ ಮನಸ್ಸಿನಲ್ಲಿ ಅದೇ ರೀತಿಯಾಗಿರ್ತಕ್ಕಂಥ ಪರಿಣಾಮಗಳು ಅನ್ನುವಂಥದ್ದು ಬರ್ತಾ ಹೋಗ್ತದೆ. ಹಾಗಾಗಿ ನಾವು ನೋಡುವಂಥ ವಸ್ತು ಈಗ ಏನು ಅಂತ ಕೇಳಿದರೆ, ನೋಡುವಂಥ ನೋಟ ಅನ್ನುವಂಥದ್ದು ಚೆನ್ನಾಗಿದ್ದರೆ ಎಲ್ಲವೂ ನಮಗೆ ಕಾವ್ಯದ ರೂಪದಲ್ಲಿ ಕಾಣಿಸ್ತದೆ, ಎಲ್ಲವೂ ದೈವಿಕ ಸ್ವರೂಪವಾಗಿ ಕಾಣಿಸ್ತದೆ. ನಾವು ನಿಮ್ಮನ್ನೇ ನೋಡುವಾಗ ಒಳ್ಳೆ ರೀತಿಯಿಂದ ಭಾವನೆ ಮಾಡಿದರೆ ನಮ್ಮ ಮನಸ್ಸಿನಲ್ಲಿ ಒಳ್ಳೆ ಭಾವನೆ ಹುಟ್ಟುತ್ತದೆ. ಕೆಟ್ಟ ರೀತಿಯಾಗಿ ಹುಟ್ಟಿದರೆ ಕೆಟ್ಟ ರೀತಿಯಾಗಿ ನಾನು ನಿಮ್ಮನ್ನೇ ದೇವರಿಗೆ ಉಪಮೇಯಾದಿಗಳನ್ನು ಹೋಲಿಕೆ ಮಾಡಿ ಮಾತಾಡ್ಬೋದು, ಅಥವಾ ಬೇರೆ ರೀತಿಯಾಗೂ ಮಾತಾಡ್ಬೋದು. ಯಾಕೆ ನನ್ನಲ್ಲಿ ಆ ಭಾವನೆ ಬರಬೇಕಂತಾದರೆ, ನಾನು ತಿನ್ನುವಂಥ ಆಹಾರ ಆಗಿರಬಹುದು, ನಾನು ನೋಡುವಂಥ ವಸ್ತುಗಳಾಗಿರ್ಬೋದು, ಅವೆಲ್ಲವೂ ಸಾತ್ವಿಕ ರೂಪದಲ್ಲಿರಬೇಕು. ಕ್ರೌರ್ಯ ತರಲಿಕ್ಕೆ ಯಾವುದ್ಯಾವುದು ಬರ್ತದೆ ಆಗ ನಮ್ಮ ಮನಸ್ಸು ಸಮೇತ ತುಂಬ ರೌದ್ರಕ್ಕೆ ಹೋಗ್ತದೆ ಅನ್ನುವಂಥದ್ದು ನಮ್ಮ ಅಭಿಪ್ರಾಯ. ಖಂಡಿತ ಗುರುಜಿ. ಒಬ್ರು ಕಾಲರ್ ಇದ್ದಾರೆ, ಲಕ್ಷ್ಮಿ ಅಂತ, ಮಾತಾಡ್ಸೋಣ. ನಮಸ್ತೆ ಅಮ್ಮ. ನಮಸ್ತೆ ಮ್ಯಾಮ್. ನಮಸ್ತೆ, ಯಾರ ಬಗ್ಗೆ ಕೇಳಬೇಕಿತ್ತು? ನನ್ನ ಮಗನ ಬಗ್ಗೆ ಕೇಳಬೇಕಿತ್ತು. ನಮಸ್ತೆ ಗುರುಜಿ. ನಮಸ್ತೆ. ಅವ್ರ ಡೇಟ್ ಆಫ್ ಬರ್ತ್ ಹೇಳಿಮ್ಮ. ಹೌದು, 9/12/2008. 2008. ಟೈಮಿಂಗ್ಸ್ ಏನು? ಟೈಮಿಂಗ್ಸು 7:45 ಸಂಜೆನಾ? ಸಂಜೆ 7:45. ಅವನು ಈಗ 10ನೇ ಕ್ಲಾಸ್ ಓದ್ತಿದ್ದಾನೆ. ಓಕೆ. ಅವನು ಹೆಂಗಿದೆ, ಮುಂದೆ ಚೆನ್ನಾಗಿ ಓದ್ತಾನ, ಮುಂದೆ PUC ಎಲ್ಲ ಅಂತ ಗುರುಗಳಿಗೆ ಕೇಳಬೇಕಾಗಿತ್ತು. ಸರಿಮ್ಮ, ಗುರುಜಿ ಇದ್ದಾರೆ, ಮಾತನಾಡಿ. ನಮಸ್ತೆ. ಇವನ ಹೆಸರೆಂತ ಅಂದ್ರೆ? ಚರಣ್ ರಾಜ್ ಸರ್. ಚರಣ್ ರಾಜ್ ಅಂತ. ಈಗ ಮುಂದೆ ಯಾವುದಕ್ಕೆ ಹೋಗ್ಬೇಕು ಏನು ಅಂತ ಕೇಳುವಂತ ವಿಷಯಗಳಲ್ವಾ? ಅವನು ಎಜುಕೇಶನ್ ಹೇಗಿದೆ, ಅವನು ಕುತ್ತಿ ಓದಲ್ಲ ಗುರುಗಳೇ. ಹಂಗಾಗಿ ಅವನು ತುಂಬಾ ಅತಿಯಾಗಿ ಬಂಡವಾಳ ಹಾಕಿ ಓದ್ಸಕ್ಕೂ ಭಯ ಆಗುತ್ತೆ. ಕುತ್ತು ಓದಲ್ಲ, ತಿರುಗಿ ಮಾತಾಡ್ತಾನೆ. ಈಗ ನೋಡಿ, ಅವನ ಮಾನಸಿಕ ಸ್ಥಿತಿಗತಿಗಳು ಅನ್ನುವಂಥದ್ದು ಈಗ 3 ವರ್ಷದಿಂದ ಅವನು ಬದಲಾವಣೆ ಆಗಿರುವಂಥ ಕಾಲಗಳು ಅಂತ ಹೇಳಿದರೆ, ಇದಕ್ಕಿಂತ ಮುಂಚೆ ಇನ್ನೂ ಸ್ವಲ್ಪ ರೌದ್ರ ಅಂತ ಹೇಳಿದರೆ ಇನ್ನೂ ರ್ಯಾಶ್ ರೂಢಾಗಿ ಬಿಹೇವ್ ಮಾಡ್ತಿದ್ದಂಥ ಹುಡುಗ ಈಗ ಒಂದು 3 ವರ್ಷಗಳಿಂದ ಸ್ವಲ್ಪ ಬದಲಾವಣೆ ಆದಂಥದ್ದು, ಸ್ವಲ್ಪ ಆ ವಿಚಾರಗಳಲ್ಲಿ ಆ ರೀತಿ ಮಾಡುವಂಥದ್ದು, ತಪ್ಪು ಸರಿ ಯಾವುದು ಅನ್ನುವಂಥದ್ದು ಚಿಂತನೆ ಮಾಡುವಂಥ ವಿಚಾರಕ್ಕೆ ಬಂದಿದ್ದಾನೆ ಅಂತ ಹೇಳಿದರೆ ಸ್ವಲ್ಪ ಭಾಗದ್ದು ಸರಿಯಾಗಿದೆ. ಆದರೆ ಇವನಿಗೆ ಇಲ್ಲಿ ಯಾಕೆ ಈ ರೀತಿ ಅನ್ನುವಂಥದ್ದು ಆಗ್ತಾ ಇದೆ ಅನ್ನುವಂಥದ್ದು ಚಿಂತನೆ ಮಾಡಿದಾಗ ಇವನಿಗೆ ಕೆಲವೊಂದು ಕುಟುಂಬ ಸಂಜನಿತವಾಗಿರ್ತಕ್ಕಂಥ ದೋಷಗಳು ಅನ್ನುವಂಥದ್ದು ಇದೆ. ಮತ್ತೆ ಈ ಸರ್ಪ ಪ್ರೀತ್ಯರ್ಥವಾಗಿರ್ತಕ್ಕಂಥ ದೋಷಾದಿಗಳನ್ನು ಮಾಡಿರುವಂಥದ್ರಿಂದ ಇವನಿಗೆ ಈ ವಿದ್ಯೆಯಲ್ಲಿ ಸ್ವಲ್ಪ ತೊಡಕುಗಳು ಬರುವಂಥದ್ದೆಲ್ಲ ಆಗ್ತಾ ಇದೆ.
ಹಾಗಾಗಿ ಅವನಿಗೆ ಏಕಾಗ್ರತೆ ಬರಬೇಕಂತಾದರೆ ಒಂದು ಈ ಪೂಜಾ ಪುನಸ್ಕಾರ ವಿಚಾರಗಳಲ್ಲಿ ಗಣಪತಿ ಚತುರಾವರ್ತಿ ತರ್ಪಣ ಅನ್ನುವಂಥದ್ದು ಬರ್ತದೆ, ಅದನ್ನು ಮಾಡ್ಬೋದು. ಗಣಪತಿಗೆ ಪ್ರತಿ ಸಂಕಷ್ಟಿ ಉಪವಾಸ ಇದ್ದು ಸೇವೆಗಳನ್ನು ಮಾಡುವಂಥದ್ದು. ಹಾಗೆ ಸರ್ಪ ಸಂಬಂಧಿತವಾಗಿರ್ತಕ್ಕಂತಹ ಕೆಲಸಗಳನ್ನು ಅಂತ ಹೇಳಿದರೆ ಕುಕ್ಕೆ ಸುಬ್ರಹ್ಮಣ್ಯಕ್ಕೆ ಹೋಗಿ ಅಲ್ಲಿ ಒಂದು ಹಣ್ಣು ಕಾಯಿಯನ್ನು ಅಥವಾ ಇವನ ಹೆಸರಿನಲ್ಲಿ ಏನಾದರೂ ಸೇವೆಗಳನ್ನು ಮಾಡಿಸಿ ಆ ಪ್ರಸಾದವನ್ನು ಇವನಿಗೆ ಕೊಡಿ. ಆ ನಂತರದಲ್ಲಿ ಅವನು ಸ್ವಲ್ಪ ಬದಲಾವಣೆ ಆಗ್ತಾನೆ. ಒಮ್ಮೆ ಜಾತಕವನ್ನು ಸರಿಯಾಗಿ ಪರಿಶೀಲನೆ ಮಾಡಿ ಅವನಿಗೆ ದೇವತಾನುಗ್ರಹಕ್ಕೆ ಬೇಕಾಗಿರುವಂಥ ಕೆಲಸಗಳನ್ನು ಮಾಡ್ತಾ ಬನ್ನಿ. ಯಾಕೆಂದರೆ ಇವನ ಜಾತಕದಲ್ಲಿ ದೇವತಾನುಗ್ರಹ ಅನ್ನುವಂಥದ್ದಿಲ್ಲ. ಯಾಕೆಂದ್ರೆ ಅವನು ಮಾನಸಿಕ ಸ್ಥಿತಿಗತಿಗಳು ಇವತ್ತಿದ್ದಂಥ ಮಾನಸಿಕ ಸ್ಥಿತಿಗತಿಗಳು ನಾಳೆ ಇರುವುದಿಲ್ಲ. ಹಾಗಾಗಿ ಈ ಕೆಲಸಗಳನ್ನು ಮಾಡ್ಕೊಳ್ಳಿ. ಹೌದು ಗುರುಗಳೇ, ಇವತ್ತು ಕುತ್ಕೊಂಡು ಹೇಳ್ತಾನೆ ನಾನು ಓದ್ತೀನಿ, ಚೆನ್ನಾಗಿ ಓದ್ತೀನಿ, ಹಂಗ್ ಓದ್ತೀನಿ ಅಂತ. ನಾಳೆ ಮತ್ತೆ ಅದೇ ಮಾಡ್ತಾನೆ. ನಾನು ಅದನ್ನೇ ಹೇಳಿದ್ದೀಗ. ಮತ್ತು ಅವನಿಗೆ ಈ ಸಮಯ ಎಲ್ಲ ಅಷ್ಟು ಸರಿ ಇಲ್ಲ. ಈಗ ನಾ ಹೇಳಿದಂಥ ಕೆಲಸಗಳನ್ನು ಮಾಡಿ ಆಮೇಲೆ ಮುಂದಿನ ವಿಷಯಗಳನ್ನು ನೋಡುವ. ಈಗ ಚುಟುಕಾಗಿ ಹೇಳ್ಬೋದು ಬಿಟ್ಟರೆ ಅಷ್ಟು ವಿಮರ್ಶೆ ಮಾಡ್ತಾ ಕೂತ್ಕೊಂಡ್ರೆ ಅರ್ಧ ಗಂಟೆ ನಿಮ್ಮ ಹತ್ರನೇ ಮಾತಾಡಬೇಕಾಗ್ತದೆ. ಹಾಗಾಗಿ ಆಯ್ತಾ? ಆಯ್ತು, ಒಳ್ಳೇದಾಗಲಿ. ಧನ್ಯವಾದ ಎಸ್ ಗುರುಜಿ. ಇನ್ನು ಈ ಜಾತಕಕ್ಕೂ ಜೊತೆಗೆ ಮನೆಯ ನೆಮ್ಮದಿಗೂ ಸಂಬಂಧ ಇದೆಯಾ? ಜಾತಕಕ್ಕೂ ಮನೆಯ ನೆಮ್ಮದಿಗೂ ಸಂಬಂಧ ಅಂತ ಹೇಳಿದರೆ, ಜಾತಕದಿಂದ ಇರುವಂಥ ಸ್ಥಾನವನ್ನು ನಾವು ಚಿಂತನೆ ಮಾಡ್ಬೋದು. ಅವನಿರುವಂಥ ಆಸನ, ಅವನಿರುವಂಥ ಮನೆ ಅಥವಾ ಅವನು ಉದ್ಯೋಗ ಮಾಡುವಂಥ ವಿಚಾರಗಳಲ್ಲಿ ಅವನು ಸೌಖ್ಯವಾಗಿದ್ದಾನ ಅನ್ನುವಂಥ ಚಿಂತನೆ ಮಾಡ್ಬೋದು. ಆದರೆ ಮನೆಯಲ್ಲಿ ವಸ್ತುಸ್ಥಿತಿಗಳೇ ಬೇರೆ. ಈಗ ನೀವು ಡಾಕ್ಟರ್ ಶಾಪಿಗೆ ಹೋಗ್ಬಿಟ್ಟು ಒಳ್ಳೆ ದೇವ್ರ ಫೋಟೋ ಹಾಕಿ ಅಂದ್ರೆ ಹಾಕೋದಿಲ್ಲ. ಅಲ್ಲಿ ಹಾಕೋದೇ ಅವ್ರ ಸ್ಟೆಥೋಸ್ಕೋಪು ಇದಕ್ಕೆ ಸಂಬಂಧಿತವಾಗಿರುವಂಥದ್ದು. ನಮ್ಮ ವೃತ್ತಿಗೆ ಅನುಗುಣವಾಗಿ ನಾವು ಆ ವಸ್ತುಗಳನ್ನು ಇಡುವಂಥದ್ದನ್ನು ಮಾಡಬೇಕು. ಮತ್ತು ಇನ್ನೊಂದೇನು ಅಂತ ಕೇಳಿದರೆ ಮಾನಸಿಕ ಸ್ಥಿತಿಗತಿಗಳು. ನಮ್ಮಲ್ಲಿ ಯಾವಾಗ ನಮ್ಮ ಮನಸ್ಥಿತಿ ಅಂತ ಇನ್ನೊಬ್ಬರು ಹಾಗೇ ಇರಬೇಕು ಅಂತ ನಾವು ಅಪೇಕ್ಷೆ ಪಡುವಂಥದ್ದು ನಮಗೆ ದುಃಖಕ್ಕೆ ಕಾರಣ ಆಗ್ತದೆ. ಈಗ ಗಂಡ ಹೆಂಡತಿ ಮೂಲಕವಾಗಿಯೇ ತೊಗೊಂಡಾಗ ಕೆಲವರಿಗೆ ಗಂಡನಿಗೆ ಕೆಲವೊಂದು ಈಗ ಊಟದ ವಿಚಾರಗಳಲ್ಲಿ ನನಗೆ ಹೀಗೆ ಇರಬೇಕು ಅನ್ನುವಂಥದ್ದು ಇರ್ತದೆ, ಅಥವಾ ಮಾತುಕತೆಗಳಾಡುವಂಥ ವಿಚಾರಗಳಲ್ಲಿ 4 ಜನದ ಹತ್ರ ನಾನು ಮಾತಾಡಬೇಕು ಅನ್ನುವಂಥದ್ದು ಇರ್ತದೆ. ನೀನು ಹಾಗೆ ಇರು ಅಂತ ಹೇಳುವಂಥದ್ದು ಹೆಂಡತಿಗೆ ತಪ್ಪಾಗ್ತದೆ. ಒಬ್ಬರನ್ನು ನಾವು ಬದಲಾವಣೆ ಮಾಡಲಿಕ್ಕೆ ಯಾವಾಗ ಹೋಗ್ತೇವೆ ಆಗ ನಮಗೆ ಸಮಸ್ಯೆಗಳಾಗ್ತದೆ. ಖಂಡಿತ ಗುರುಜಿ. ಒಬ್ರು ಕಾಲರ್ ಇದ್ದಾರೆ, ವಾಣಿ ಅಂತ, ಮಾತಾಡ್ಸೋಣ. ನಮಸ್ತೆ ಅಮ್ಮ. ನಮಸ್ತೆ ಮೇಡಮ್. ನಮಸ್ತೆ, ಯಾರ ಬಗ್ಗೆ ಕೇಳಬೇಕಿತ್ತು? ನಮ್ಮ ಮಗ ಚಂದ್ರಶೇಖರ್ ಬಗ್ಗೆ ಕೇಳ್ಬೇಕಾಯ್ತು ಮೇಡಮ್ ಅವರೇ. ಅವ್ರ ಡೇಟ್ ಆಫ್ ಬರ್ತ್ ಹೇಳಿಮ್ಮ. ಅಕ್ಟೋಬರ್ 4ನೇ ತಾರೀಕು ರಾತ್ರಿ 12:30 ಮೇಡಮ್. ಇಸ್ವಿ ಯಾವುದು? 2001 ಮೇಡಮ್ ಅವರೇ. ಓಕೆ, ಗುರುಜಿ ಇದ್ದಾರೆ, ಮಾತನಾಡಿ. ಹೇಳಿ ಅಮ್ಮ. ನಮಸ್ತೆ ಗುರುಜಿ. ನಮಸ್ತೆ ಗುರುಜಿ. ನಮ್ಮ ಮಗನ ಬಗ್ಗೆ ಕೇಳ್ಬೇಕಾಯ್ತು, ಚಂದ್ರಶೇಖರ್ ಬಗ್ಗೆ ಸ್ವಲ್ಪ. ಹೇಳಿ ಗುರುಜಿ. ಏನ್ ಕೇಳಬೇಕಿತ್ತು? ತುಂಬಾ ಕಷ್ಟಪಡ್ತಾನೆ ಗುರುಜಿ. ಅವ್ನ ಕಷ್ಟಕ್ಕೆ ಅವ್ನ ಪ್ರತಿಫಲ ಸಿಗುತ್ತಾ ಗುರುಜಿ ಮುಂದೆ? ಕಷ್ಟಪಟ್ಟವ್ರಿಗೆ ಎಲ್ಲರಿಗೂ ಪ್ರತಿಫಲ ಅನ್ನುವಂಥದ್ದು ಶತಸಿದ್ಧ. ಆದರೆ ಇವನಿಗೆ ಏನು ಸಮಸ್ಯೆ ಆಗಿದೆ? ಏನು ಕೆಲಸ ಮಾಡ್ತಾ ಇದ್ದಾನೆ? ಅವನು ಡಿಗ್ರಿ ಓದಿದಾನೆ ಗುರುಜಿ. ಅವನು M.Com ಓದಿದಾನೆ. ಕೆಲ್ಸಕ್ಕೆ ಹೋಗ ಆಸಕ್ತಿ ಇಲ್ಲ ಗುರುಜಿ. ಇಲ್ಲೇ ಸ್ಕೂಲ್ ಕಡ್ಕೊಂಡು ಇಲ್ಲೇ ಮನೆ ಕಡೆ ಕೆಲಸ ಮಾಡ್ತಾ ಇದ್ದಾನೆ. ಏನು ಕೆಲಸ ಮಾಡ್ತಾ ಇದ್ದಾನೆ? ಕೈಗಾರಿಕೆ ಅವ್ರ ಜೊತೆಗೆ ಎಲ್ಲ ಹೋಗ್ತಾ ಇದ್ದಾನೆ. ಹೋಗಕ್ಕೆ ಬರ ಕೆಲ್ಸಕ್ಕೆ ಹೋಗಪ್ಪ ಅಂದ್ರೆ ಹೋಗಲ್ಲ. ಈಗ ಹೋದವನು ಕೆಲಸ ಸಿಗುತ್ತೆ ಗುರುಜಿ, ಹೋಗೋ ಮನಸ್ಸಿಲ್ಲ ಗುರುಜಿ ಅವನಿಗೆ. ಇಲ್ಲಿ ಯಾಕೆ ಹೀಗಾಗ್ತಾ ಇದೆ ಅಂತ ಕೇಳಿದರೆ, ಅವ್ರನ್ನ ಯಾವುದೋ ಒಂದು ವಿಚಾರಗಳಿಗೆ ಅಂತ ಹೇಳಿದರೆ, ವಿಶೇಷವಾಗಿ ಉದ್ಯೋಗ ಸಂಬಂಧಿತವಾಗಿರ್ತಕ್ಕಂಥ ವಿಚಾರಗಳಲ್ಲಿ ಸ್ವಂತವಾಗಿ ಪ್ರಾರಂಭ ಮಾಡುವಂಥ ಯೋಗಗಳು ಮತ್ತು ಅವನ ಮನಸ್ಸಿನಲ್ಲಿ ಆಸೆಗಳು ಅನ್ನುವಂಥದ್ದಿದೆ. ಮದುವೆ ವಿಚಾರದಲ್ಲಿ ಏನು ಮುಂದುವರೆದಿದ್ರಾ? ಇಲ್ಲ ಇಲ್ಲ ಗುರುಜಿ, ಏನು ಇಲ್ಲ ಗುರುಜಿ. ಇಲ್ಲಿ ಅವನಲ್ಲಿ ಸ್ವಲ್ಪ ಕೆಲವೊಂದೆಲ್ಲ ಸರಿ ಮಾಡಿಕೊಳ್ಳುವಂಥದ್ದೆಲ್ಲ ಬೇಕು. ಈ ಅರಳಿಕಟ್ಟೆ ಪ್ರದಕ್ಷಿಣೆ ಹಾಕುವಂಥದ್ದು ಬೆಳಗ್ಗೆ ಎದ್ದು ಆ ರೀತಿ ಅವನಲ್ಲಿ ಮಾಡ್ಲಿಕ್ಕೆ ಹೇಳಿ. ಪ್ರತಿನಿತ್ಯ ಒಂದು 48 ದಿನ ಪ್ರತಿ ಸೋಮವಾರ ಉಪವಾಸ ಇದ್ದು ಈಶ್ವರನನ್ನ ಆರಾಧನೆ ಮಾಡ್ಲಿಕ್ಕೆ ಹೇಳಿ. ಈಶ್ವರನಿಗೆ ಸಂಬಂಧಪಟ್ಟಂತ ಸ್ತೋತ್ರಗಳನ್ನ ಹೇಳಲಿಕ್ಕೆ ಹೇಳಿ. ಆಯ್ತಾ? ಇವನಲ್ಲಿ ಕೆಲವೊಂದು ದೋಷಗಳೇನು ಅಂತ ಕೇಳಿದ್ರೆ, ಮಾನಸಿಕ ಸ್ಥಿತಿಗತಿಗಳು ಇದ್ದಾಗಿರುವುದಿಲ್ಲ. ಈಗ ಒಂದೇ ಡಿಸೈಡ್ ಮಾಡಿದ್ದ ಅಂತಾದ್ರೆ ಇನ್ನೊಂದು ಯಾವ್ದಕ್ಕೆ ಹೋಗಿರ್ತಾನಂತ ಅವನಿಗೆ ಗೊತ್ತಿರುವುದಿಲ್ಲ. ಹೌದು ಗುರುಜಿ. ಆಮೇಲೆ ನಮ್ಮನೆಯವರು 1 ವರ್ಷ ಆಯ್ತು ಗುರುಜಿ ಬಿಟ್ಟು ಹೋಗಿದ್ದಾರೆ. ಆಮೇಲೆ ತಮ್ಮ ಬೇರೆ, ಅವ್ರಿಬ್ರು ಟೆನ್ಷನ್ ಬಾರಿ ಮಾಡ್ಕೊಂಡ್ಬಿಟ್ಟಿದ್ದಾನೆ ಗುರುಜಿ. ಅದೇ ಹೇಳಿದ್ನಲ್ಲ, ಮಾನಸಿಕ ಸ್ಥಿತಿಗತಿಗಳು ಇವನಲ್ಲಿ ಏನಾಗ್ತಾ ಇದೆ ಅಂತ ಕೇಳಿದ್ರೆ, ಕುಟುಂಬದಲ್ಲಿರುವಂತ ಬಾಧೆಗಳೇ ಇವನಿಗೆ ತೊಂದರೆ ಕೊಡ್ತಾ ಇರುವಂತದ್ದು. ಸದ್ಯಕ್ಕೆ ಅರಳಿಕಟ್ಟೆ ಪ್ರದಕ್ಷಿಣೆಯನ್ನು ಹಾಕ್ಲಿಕ್ಕೆ ಹೇಳಿ. ಅರಳಿಕಟ್ಟೆ ಹೇಗ್ ಪ್ರದಕ್ಷಿಣೆ ಹಾಕ್ಬೇಕು ಅಂತ ಹೇಳಿದ್ರೆ, ಒಂದು ತುಂಬು ಗರ್ಭಿಣಿ ಅನ್ನುವಂಥದ್ದು ತಲೆ ಮೇಲೆ ಒಂದು ಕೊಡಪಾನ ನೀರಿಟ್ಟಾಗ ಅವಳು ಎಷ್ಟು ನಿಧಾನವಾಗಿ ಹೋಗ್ತಾಳೋ
ಹಾ ಆಯ್ತು ಗುರುಜಿ. ಅಷ್ಟು ನಿಧಾನಗತಿಯಲ್ಲಿ ಆ ಅಶ್ವತ್ಥ ವೃಕ್ಷ ಪ್ರದಕ್ಷಿಣೆಯನ್ನು ಹಾಕ್ಲಿಕ್ಕೆ ಹೇಳಿ. ಆಯ್ತು ಆಯ್ತು ಗುರುಜಿ. ಈಶ್ವರನನ್ನು ಆರಾಧನೆ ಮಾಡ್ಲಿಕ್ಕೆ ಹೇಳಿ. ಆಯ್ತು ಗುರುಜಿ. ಮುಂದಿನ ಮತ್ತೆ ನೋಡುವ. ಧನ್ಯವಾದ ವಾಣಿಯವರೇ ಕರೆ ಮಾಡಿದ್ದಕ್ಕೆ. ಇನ್ನೊಬ್ರು ಕಾಲರ್ ಇದ್ದಾರೆ ಗುರುಜಿ, ಕಾಂತರಾಜು ಅಂತ ಮಾತಾಡ್ಸೋಣ. ನಮಸ್ತೆ ಸರ್. ಓಕೆ, ಕಾಲ್ ಕಟ್ ಆಗಿದೆ. ಇನ್ನು ಗುರೂಜಿ, ಮನೆಯಲ್ಲಿ ಯಾವೆಲ್ಲ ರೀತಿಯಾದಂಥ ಫೋಟೋಗಳನ್ನು ಇಟ್ಕೊಳ್ಬೇಕು ಅಂತ? ಮನೆಯಲ್ಲಿ ಫೋಟೋಗಳು ಅನ್ನುವಂಥದ್ದೇನು ಅಂದರೆ ನಮ್ಮನ್ನು ಪ್ರೇರೇಪಿಸಬೇಕು ಒಂದು ಕೆಲಸವನ್ನು ಮಾಡಲಿಕ್ಕೆ. ಆ ಕೆಲಸ ಅನ್ನುವಂಥದ್ದು ತಪ್ಪ ಸರಿನಾ ಅನ್ನೋದಕ್ಕಿಂತ ಹೆಚ್ಚಾಗಿ ನ್ಯಾಯಯುತವಾಗಿ ಮಾಡುವಂತೆ ಪ್ರೇರೇಪಣೆ ಕೊಡಬೇಕು. ಈಗ ಒಂದು ಒಳ್ಳೆ ರೀತಿಯಾಗಿ ಕೆಲವೊಂದೆಲ್ಲ ಪ್ರಶಸ್ತಿಗಳ ಫೋಟೋವನ್ನು, ಆಮೇಲೆ ನಮಗೆ ಅಭಿನಂದನೆಗಳನ್ನು ಮಾಡಿದಂಥ ಫೋಟೋಗಳನ್ನು, ಆ ಪ್ರಶಸ್ತಿಗಳನ್ನು ಇಟ್ಕೊಳ್ಳೋದ್ರಿಂದ ಏನಾಗ್ತದೆ, ಮನಸ್ಸಿನಲ್ಲಿ ಫಸ್ಟ್ ಬರೋದೇನು, ಇದು ಪಟ್ಟು ಬಂದಂಥ ವಿಷಯಗಳು, ನಾ ಇದನ್ನು ಇನ್ನೂ ಹೆಚ್ಚು ಮಾಡಬೇಕನ್ನುವಂಥ ಮನಸ್ಥಿತಿ ಬರ್ತದೆ. ಅಥವಾ ಅಲ್ಲಿ ಕಣ್ಣಿಗೆ ಮುದ ನೀಡುವಂತಹ ಯಾವುದೋ ಒಂದು ವಸ್ತುವಿನ ಫೋಟೋವನ್ನು ಹಾಕ್ಕೊಂಡ್ರೆ ಅದರಿಂದ ನಾವು ಏನು ಕಲೀಲಿಕ್ಕೆ ಆಗ್ತದೆ? ಏನೂ ಕಲೀಲಿಕ್ಕೆ ಸಾಧ್ಯತೆ ಇಲ್ಲ. ನಮ್ಮನ್ನು ಪ್ರೇರೇಪಣೆ ಕೊಡಬೇಕು ಒಳ್ಳೆ ಕೆಲಸ ಮಾಡಲಿಕ್ಕೆ. ಅಂತಹ ಫೋಟೋಗಳನ್ನು ಇಟ್ಕೊಳ್ಬೇಕು. ಸಾತ್ವಿಕ ಭಾವನೆ ಉಳ್ಳಂಥ ದೇವರನ್ನು, ಈಗ ಕೆಲವರೆಲ್ಲ ಬ್ಯಾಡ್ದಿದ್ದೆಲ್ಲ ಒಂದಿಷ್ಟೆಲ್ಲ ಬೇರೆ ದೇಶದ್ದೆಲ್ಲ ಏನೋ ವಾಸ್ತು ಅಂತ ಇಟ್ಕೊಂಡಿರ್ತಾರೆ. ಅದೆಲ್ಲ ಮಾಡಬಾರ್ದು. ನಮ್ಮಲ್ಲೇ ಸ್ವಲ್ಪ ನಗುಮುಖ ಇರುವಂಥ ದೇವರ ಫೋಟೋಗಳನ್ನು, ಈ ರೌದ್ರವಾಗಿರುವಂಥದ್ದನ್ನು ಇಟ್ಕೊಳ್ಳಿಕ್ಕೆ ಹೋಗಬಾರ್ದು. ನಮ್ಮ ಮನಸ್ಸು ರೌದ್ರವಾಗ್ತದೆ. ಹಾಗಾಗಿ ಸಾತ್ವಿಕ ರೀತಿಯಾಗಿರ್ತಕ್ಕಂಥ ದೇವತಾ ಫೋಟೋಗಳನ್ನು, ನಂತರದಲ್ಲಿ ನಮ್ಮನ್ನು ಪ್ರೇರೇಪಣೆ ಕೊಡುವಂಥ ಫೋಟೋಗಳನ್ನು ಇಟ್ಕೊಳ್ಳುವಂಥದ್ದು ಉತ್ತಮ ಅಂತ. ಸರಿ ಗುರುಜಿ, ಒಬ್ರು ಕಾಲರ್ ಇದ್ದಾರೆ ಬಿಜಾಪುರದಿಂದ, ಸಿದ್ದಪ್ಪ ಅಂತ ಮಾತಾಡ್ಸೋಣ. ನಮಸ್ತೆ ಸರ್. ನಮಸ್ಕಾರ ಮೇಡಮ್. ನಮಸ್ತೆ ಸರ್, ಯಾರ ಬಗ್ಗೆ ಕೇಳಬೇಕಿತ್ತು? ಮಗಳ ಬಗ್ಗೆ ಕೇಳಬೇಕಿತ್ತು ಮೇಡಮ್. ಅವ್ರ ಡೇಟ್ ಆಫ್ ಬರ್ತ್ ಹೇಳಿ ಸರ್. 1998 ಆಗಸ್ಟ್ 16. ಆಗಸ್ಟ್ 14, 1990. 16. ಓಕೆ, ಟೈಮಿಂಗ್ಸ್ ಏನು? ರಾತ್ರಿ 10 ಗಂಟೆ 9 ನಿಮಿಷ. ಓಕೆ, ಗುರೂಜಿ ಇದ್ದಾರೆ, ಮಾತನಾಡಿ ಸರ್. ನಮಸ್ತೆ. ನಮಸ್ಕಾರ. ಹೇಳಿ. ಬೆಳಗ್ಗೆ ಹುಟ್ಟಿದ್ದ, ಸಂಜೆ ಹುಟ್ಟಿದ್ದ? ಸಾಯಂಕಾಲ. ಹಾಂ, ಸರಿ. ಏನು ವಿಷಯ ಕೇಳಬೇಕಿತ್ತು? ಅವ್ರು ಮದುವೆ ಮತ್ತು ಸ್ವಲ್ಪ ಉದ್ಯೋಗ ಬಗ್ಗೆ ಕೇಳಬೇಕಿತ್ತು. ಈಗ ಮದುವೆ ಆಗಿದೆಯಾ, ಆಗಲಿಲ್ವಾ ಇನ್ನು? ಇಲ್ಲ. ನೋಡಿ, ನಿಮಗೆ 3 ರೀತಿಯಾಗಿರ್ತಕ್ಕಂಥ ದೋಷಗಳಿಂದ ಸಂಸಾರಕ್ಕೆ ಪ್ರತಿಬಂಧಕ ಅನ್ನುವಂಥದ್ದು ಬಂದಿದೆ. ಏನಾರು ಮದುವೆ ಆಗಿ ಅಥವಾ ಮದುವೆ ಇಷ್ಟಪಟ್ಟು ಆ ಹುಡುಗಿ ಬೇಡ ಅನ್ನುವಂಥದ್ದು ಏನಾರು ಆಗಿತ್ತಾ? ಗೊತ್ತಿಲ್ಲ. ಹಾಂ, ಈಗ ಸದ್ಯಕ್ಕೆ ನೋಡಿ, ಒಂದು ಮಾಂದಿ ಪ್ರೇತಕೃತಂ ಪಾಪಂ, ಈ ಪ್ರೇತ ಸಂಬಂಧಿತವಾಗಿರ್ತಕ್ಕಂಥ ಸಮಸ್ಯೆಗಳಿದೆ. ನಿಮ್ಮ ಕುಟುಂಬದ ಅಂದರೆ ಈ ಅತೃಪ್ತವಾಗಿರ್ತಕ್ಕಂಥ ಪ್ರೇತಗಳನ್ನೆಲ್ಲ ಆಕರ್ಷಣೆ ಮಾಡಿ ಮೋಕ್ಷದ ಕೆಲಸವನ್ನು ಮಾಡುವಂಥದ್ದು ಮಾಡಿ. ಅದಾದ ನಂತರದಲ್ಲಿ ಇನ್ನೊಂದೇನು ಅಂತ ಕೇಳಿದರೆ, ಕಾಳಹಸ್ತಿ ಅನ್ನುವಂಥ ಒಂದು ಕ್ಷೇತ್ರ ಇದೆ ತಿರುಪತಿಯ ಹತ್ತಿರ. ಅಲ್ಲಿ ಹೋಗಿ ರಾಹು ಮತ್ತು ಕೇತುವಿನ ಪೂಜೆ ಅನ್ನುವಂಥದ್ದನ್ನು ಮಾಡ್ತಾರೆ. ಆ ರಾಹು ಮತ್ತು ಕೇತುವಿನ ಪೂಜೆಯನ್ನು ಒಂದು ಮಾಡಿಸಿ, ಎಲ್ಲಿ? ಕಾಳಹಸ್ತಿಯಲ್ಲಿ. ಅದಾದ ನಂತರದಲ್ಲಿ ಇನ್ನೊಂದು, ಈ ರೋಗಿಗಳಿಗೆ ಮತ್ತು ಈ ಆರೋಗ್ಯ ಹಾಳಾದವರಿಗೆ ಸ್ವಲ್ಪ ಅವರಿಗೆ ಸಹಾಯ ಮಾಡುವಂಥದ್ದು. ಆಮೇಲೆ ಪ್ರತಿನಿತ್ಯ ಸ್ವಲ್ಪ ಈ ಮದುವೆ ಆಗದಲ್ಲೇ ಇರುವಂತಹ ಕನ್ನಿಕೆಗೆ ಅಂತ ಹೇಳಿದರೆ ಸಣ್ಣ ಮಗುವಿಗೆ ಸಿಹಿ ತಿಂಡಿಗಳನ್ನು ಕೊಡುವಂಥದ್ದು. ಇದನ್ನು ಮಾಡ್ತಾ ಬನ್ನಿ. ಈ ನವೆಂಬರ್ ಒಳಭಾಗದಲ್ಲಿ ನಿಮಗೆ ಅಂದ್ಕೊಂಡಂಥದ್ದು ಸಿಗಲಿಕ್ಕೆ ಅನುಕೂಲತೆ ಆಗ್ತದೆ. ಒಂದು ಸ್ತ್ರೀಯಿಂದ ಕೆಲವೊಂದೆಲ್ಲ ತೊಂದರೆಗಳಾಗಿದೆ, ಆ ಶಾಪಕೋಪಗಳನ್ನು ಪರಿಹಾರ ಮಾಡುವಂಥ ಕೆಲಸವನ್ನು ಮಾಡಿ. ಆಮೇಲೆ ನೋಡುವ ಬೇರೆ ವಿಷಯಗಳನ್ನು ನಂತರದಲ್ಲಿ ನೋಡುವ. ಈ ವರ್ಷ ಆಗುವಂಥ ಯೋಗಗಳಿದೆ, ಅಂದರೆ ಕನ್ಫರ್ಮ್ ಆಗುವಂಥ ಯೋಗ ಇದೆ. ಧನ್ಯವಾದ ಸಿದ್ದಪ್ಪ ಅವರೇ ಕರೆ ಮಾಡಿದ್ದಕ್ಕೆ. ಇನ್ನೊಬ್ರು ಕಾಲರ್ ಇದ್ದಾರೆ ಗುರುಜಿ, ರಾಮಪ್ಪ ಅಂತ ಮಾತಾಡ್ಸೋಣ. ನಮಸ್ತೆ ಸರ್. ಹಲೋ, ನಮಸ್ತೆ. ನಾವು ರಾಮಪ್ಪ ಅಂತಾರೆ. ಓಕೆ, ಯಾರ ಬಗ್ಗೆ ಕೇಳಬೇಕಿತ್ತು ಸರ್? ಟಿವಿ ನೋಡ್ಕೊಂಡು ಮಾತಾಡಬೇಡಿ. ಪೋಸ್ಟಿಗೆ ಕಳಿಸಿದ್ವಲ್ಲ, ಯಾರ ಬಗ್ಗೆ ಕೇಳಬೇಕಿತ್ತು? ಅದೇ ನಮ್ಮ ಬಗ್ಗೆ ಕೇಳಿದ್ರಿ. ಹಾಂ, ಅದು ಪೋಸ್ಟಿಗೆ ಅಡ್ರೆಸ್ ಎಲ್ಲ ಕೊಟ್ಟಿದ್ದಲ್ಲ, ಅದು 4,000 ರೂಪಾಯಿ ಬೇಡ ಅಂತ ಹೇಳಿ 2,000 ರೂಪಾಯಿ ಕಳಿಸ್ತೀವಿ ಅಂತ ನಿನ್ನೆ ಮೇಡಮ್ ಫೋನ್ ಹಚ್ಚಿದ್ರು. ಓಕೆ, ನಿಮ್ಮ ಡೇಟ್ ಆಫ್ ಬರ್ತ್ ಹೇಳಿ ಸರ್. ಡೇಟ್ ಆಫ್ ಬರ್ತ್ 1/6/87. 1/6. ಇನ್ನೊಮ್ಮೆ ಹೇಳಿ. 1/6/87. 87. ಟೈಮಿಂಗ್ಸ್ ಏನು? ಟೈಮಿಂಗ್ಸ್ ಅದೊಂದು ಗೊತ್ತಿಲ್ಲ ಮೇಡಮ್. ಸರಿ, ಎಂಥ ವಿಷಯ ಇದಿತ್ತು?
ಅದೇ ರೀ ನಮಗೆ ಆರೋಗ್ಯ ಸಮಸ್ಯೆ ಅಲ್ಲಿ ಮತ್ತೆ ಈಗ ನೋಡಿ, ನೀವೀಗ ಸಮಯಕ್ಕೆ ಸರಿಯಾಗಿ ನೋಡುವಾಗ ಮತ್ತೆ ಅದೇ ಸ್ತ್ರೀ ಸಂಬಂಧಿತವಾಗಿರ್ತಕ್ಕಂಥ ಶಾಪಕೋಪಗಳೇ ಕಾಣಿಸ್ತಾ ಇದೆ. ಅಮ್ಮನವರನ್ನ ಮೊದಲು ಆರಾಧನೆ ಮಾಡಿ, ನಿಮ್ಮ ಕುಲ ಸ್ತ್ರೀ ದೇವತೆಯನ್ನು ಆರಾಧನೆ ಮಾಡಿ, ಅವಳಿಗೆ ಸಿಹಿಯಾಗಿರ್ತಕ್ಕಂಥ ನೈವೇದ್ಯಾದಿಗಳನ್ನು ಮಾಡಿ. ಅಮ್ಮನವರಿಗೆ, ನಿಮ್ಮ ಕುಲದೇವಿಗೆ, ಕುಲ ಸ್ತ್ರೀ ದೇವಿಗೆ ಒಂದು ಆರಾಧನೆಗೆ ಕೊಡಿ, ಅವಳಿಗೆ ಸಿಹಿ ನೈವೇದ್ಯಾದಿಗಳನ್ನು ಕೊಡಿ. ಶುಕ್ರವಾರ ಮಂಗಳವಾರ ಉಪವಾಸ ಇದ್ದು ಅವಳನ್ನು ಸೇವೆ ಮಾಡಿ. ತದನಂತರದಲ್ಲಿ ಆರೋಗ್ಯ ಸಂಬಂಧಿತವಾಗಿರ್ತಕ್ಕಂಥ ಸಮಸ್ಯೆಗಳು ಅನ್ನುವಂಥದ್ದು ಸರಿಯಾಗ್ತದೆ. ಒಮ್ಮೆ ನೇರವಾಗಿ ಬಂದು ಭೇಟಿ ಮಾಡಿ ಅಥವಾ ಸರಿಯಾಗಿರುವಂಥ ಜ್ಯೋತಿಷರ ಹತ್ರ ಒಮ್ಮೆ ಪ್ರಶ್ನಾಚಿಂತನೆ ಮಾಡಿ ಮುಂದುವರಿರಿ. ನಾವು ಇಲ್ಲಿ ಕೂತ್ಕೊಂಡು 10 ನಿಮಿಷದಲ್ಲೇ ನಿಮ್ಮ ಕುಟುಂಬ ಅಷ್ಟು ವಿಚಾರಗಳನ್ನು ವಿಮರ್ಶೆ ಮಾಡುವಂಥದ್ದು ತಪ್ಪಾಗ್ತದೆ. ಹಾಗಾಗಿ ಸದ್ಯಕ್ಕೆ ಇಷ್ಟನ್ನು ಮಾಡಿಕೊಳ್ಳಿ, ನೇರವಾಗಿ ಬಂದು ಭೇಟಿ ಮಾಡಿ, ನಂತರದಲ್ಲಿ ನೋಡುವ. ಧನ್ಯವಾದ ರಾಮಪ್ಪ ಅವರ ಕರೆ ಮಾಡಿದ್ದಕ್ಕೆ. ಇನ್ನೊಬ್ರು ಕಾಲರ್ ಇದ್ದಾರೆ ಗುರುಜಿ, ಜಯಂತಿ ಅಂತ, ಮಾತಾಡ್ಸೋಣ. ನಮಸ್ತೆ ಅಮ್ಮ. ನಮಸ್ತೆ ಮೇಡಮ್. ನಮಸ್ತೆ, ಯಾರ ಬಗ್ಗೆ ಕೇಳಬೇಕಿತ್ತು? ನಮ್ಮ ಮಗಳ ಬಗ್ಗೆ ಕೇಳ್ಬೇಕು. ಅವ್ರ ಡೇಟ್ ಆಫ್ ಬರ್ತ್ ಹೇಳಿಮ್ಮ. ಅವ್ರ ಡೇಟ್ ಆಫ್ ಬರ್ತ್ ಹೇಳಿ. 2/5/2002. 2/5/2002. ಟೈಮಿಂಗ್ಸ್ ಏನು? ಟೈಮಿಂಗ್ಸ್ 5:45 ಬೆಳಗಿನ ಜಾವ. ಓಕೆ, ಗುರೂಜಿ ಇದ್ದಾರೆ, ಮಾತನಾಡಿ. ನಮಸ್ತೆ, ಹೇಳಿ. ನಮಸ್ತೆ. ಏನು ಕೇಳಬೇಕಿತ್ತಮ್ಮ? ಹಲೋ. ಅಲ್ಲ, ನಮ್ಮ ಮಗಳ ಬಗ್ಗೆ ಕೇಳಬೇಕಿತ್ತು. ಹಾಂ, ಏನು ವಿಷಯವನ್ನು ಕೇಳಬೇಕಿತ್ತು? ಮದ್ವೆ ಬಗ್ಗೆ ಕೇಳಬೇಕಿತ್ತು. 2/5/2002. ಹಾಂ, 2002? 2002. ಹಾಂ, ಸರಿ. ಏನು ವಿಷಯ ಕೇಳಬೇಕಿತ್ತು? ಮದುವೆದಾ? ಮದ್ವೆ ಬಗ್ಗೆ. ಯಾವ ಊರಿಂದ ಫೋನ್ ಮಾಡ್ತಿದ್ದೀರಮ್ಮ? ಬೆಂಗಳೂರಿಂದ, ಮಂಜುನಾಥ್ ನಗರ. ಹಾಂ ಹಾಂ. ಈಗ ಮದುವೆಗೆ ಹುಡುಕ್ತಾ ಇದ್ದೀರಾ? ಹುಡುಕ್ತಾ ಇದ್ದೀವಿ ಸ್ವಾಮಿ. ಬಂದು ಆಷಾಢ ಕಳೆದ್ಮೇಲೂ ಬರ್ತೀವಿ. ಒಂದ್ 2-3 ಪ್ರಪೋಸಲ್ ಬಂದಿದ್ದು, ಬರ್ತೀವಿ ಅಂತ ಹೇಳಿದ್ದಾರೆ. ಅದಕ್ಕೆ ಅವಳ ಜಾಗದಲ್ಲಿ ಏನಾದ್ರು ಐತಾ, ಆಗುತ್ತಾ, ಏನು ಎತ್ತ ಅಂತ ಕೇಳ್ಕೊಳಕ್ಕೆ. ನೋಡಿ, ಸದ್ಯದ ಪರಿಸ್ಥಿತಿಗೆ ಇಲ್ಲಿ ಕಾಣಿಸ್ತಿರುವಂಥದ್ದೇನು ಅಂತ ಕೇಳಿದರೆ, ಅವಳಿಗೆ ಕೆಲವೊಂದು ಚಂದ್ರಾಧಿಷ್ಠಿತ ರಾಶಿಯಿಂದ ಚಿಂತನೆ ಮಾಡುವಾಗ ಈ ಯಾವ ಜನ ನೀವು? ಗೌಡ್ರು. ಹಾಂ ಹಾಂ. ಇಲ್ಲಿ ನೋಡಿ, ಕ್ಷಿಕ್ರತಂ ರೋಗಂ ಬ್ರಹ್ಮನಕ್ಕ ಸಭೆ, ಈ ಬ್ರಾಹ್ಮಣ ಶಾಪ ಅನ್ನುವಂಥದ್ದು ಕೆಲವೊಂದು ಗೋಚರಕ್ಕೆ ಬರ್ತಾ ಇದೆ. ಈ ಬ್ರಾಹ್ಮಣ ಶಾಪ ಅನ್ನುವಂಥದ್ದು ಅದು ಅತಿಯಾಗಿ ತೊಂದರೆಗಳನ್ನು ಕೊಡ್ತಾ ಇದೆ. ಎಷ್ಟು ಜನ ಮಕ್ಕಳಮ್ಮ ನಿಮಗೆ? ಇಬ್ರು ಹೆಣ್ಮಕ್ಳು ಸ್ವಾಮಿ. ಹೋದಂಥದ್ದೊಂದಿರ್ಬೇಕಲ್ಲ? ಇಲ್ಲ, ಇದು ಇಬ್ರು ಹೆಣ್ಮಕ್ಳು, ಇವಳೇ ದೊಡ್ಡವಳು. ಒಂದು ನೋಡಿ, ಅದು ಹೋದಂಥದ್ದು ಅಂತ ಹೇಳಿದ್ರೆ ಹುಟ್ಟಿ ಹೋದಂಥದ್ದಲ್ಲ, ಒಟ್ಟು ದುರ್ಮರಣಗಳಾಗಿರುವಂಥದ್ದು. ಒಂದು ತುಂಬ ಹಿಂಸೆಯನ್ನು ಪಟ್ಟು ಒಂದು ಸ್ತ್ರೀ ಮರಣ ಹೊಂದಿರುವಂಥ ಲಕ್ಷಣಗಳು ಕಾಣಿಸ್ತಾ ಇದೆ. ಅದ ನೀವೀಗ ಇಲ್ಲಿ ಕುತ್ಕೊಂಡು ಹೇಳಲಿಕ್ಕಾಗಲ್ಲ. ಪಿತ ಅಂದರೆ ನಿಮ್ಮ ಗಂಡ, ಅವರ ತಂದೆ ಕಾಲದಲ್ಲಿ ಅವರ ಅಣ್ಣ ತಮ್ಮದಿಕ್ಕಳಿಗೆ ಆಗಿರುವಂಥದ್ದು ಇಲ್ಲಿ ದೋಷಪೂರಿತವಾಗಿ ಕಾಣಿಸ್ತದೆ. ನಿಮಗೆ ಒಂದು ರೀತಿ ತೊಂದರೆ ಕೊಟ್ಟರೆ ನಿಮ್ಮ ಯಜಮಾನರ ಅಣ್ಣಂಗೆ ಇನ್ನೊಂದು ಬೇರೆ ರೀತಿಯಾಗಿ ದುಡ್ಡಿನ ವಿಚಾರಗಳಲ್ಲಿ ತೊಂದರೆ ಕೊಡ್ಬೋದು, ಆಸ್ತಿ ವಿಚಾರಗಳಲ್ಲಿ ತೊಂದರೆ ಕೊಡ್ಬೋದು. ಆದರೆ ಇವಳಿಗೆ ಕೆಲವೊಂದು ಕುಟುಂಬ ಸಂಬಂಧಿತವಾಗಿರ್ತಕ್ಕಂಥ ಬಾಧೆಗಳೇ. ಒಂದು ಶಾಪಕೋಪಗಳಿಂದ ಅಂತ ಹೇಳಿದರೆ, ಶಾಪದಿಂದ ಅಥವಾ ಈ ಮಾಡಿರುವಂಥ ಕೃತಿ ವ್ಯತ್ಯಾಸದಿಂದ ಈ ರೀತಿ ಆಗಿರುವಂಥ ಲಕ್ಷಣಗಳಿದೆ. ಕುಟುಂಬ ಭಾವದಲ್ಲಿ ತುಂಬ ಆ ಕಡೆ ಈ ಕಡೆ ಇದೆ. ಅಂದರೆ ಆಣೆ ಭಾಷೆಗಳು ಅಥವಾ ಈ ಸಂಕಲ್ಪಗಳನ್ನು ಮಾಡಿ ಆ ಹರಕೆಯನ್ನು ತೀರಿಸ್ದಲೇ ಇರುವಂಥದ್ದೆಲ್ಲ ಕೆಲವೊಂದೆಲ್ಲ ಇದೆ. ಸದ್ಯದ ಪರಿಸ್ಥಿತಿಗೆ ಈಗ ಹೇಳಿದಂಥ ವಿಷಯಗಳನ್ನು ಸರಿ ಮಾಡಿಕೊಳ್ಳಿ. ನಾಗನನ್ನು ಆರಾಧನೆ ಮಾಡಲಿಕ್ಕೆ ಹೇಳಿ. ಪ್ರತಿನಿತ್ಯ ಬೆಳಗ್ಗೆ ಎದ್ದು ಉಪವಾಸ ಇದ್ದು, ಸ್ನಾನ ಆದ ನಂತರದಲ್ಲಿ ದೇವರಿಗೆ ಪ್ರಾರ್ಥನೆ ಮಾಡಿ, ಉಪವಾಸ ಇದ್ದು ಉಪವಾಸದಲ್ಲೇ ನಾಗನನ್ನು ಹೋಗಿ ನಾಗಪ್ಪನ ಪೂಜೆ ಮಾಡಿ ಪ್ರಾರ್ಥನೆ ಮಾಡಿ ಬನ್ನಿ. ಅದಾದ ಮದುವೆ ಬಗ್ಗೆ ಆಗುತ್ತೆ ಸ್ವಾಮಿ. ಅದಕ್ಕೆ ಪರಿಹಾರ ಹೇಳ್ತಾ ಇರೋದೀಗ. ನಾಗನನ್ನ ಆರಾಧನೆ ಮಾಡ್ಲಿಕ್ಕೆ ಹೇಳಿ. ಆಮೇಲೆ ಅವಳಿಗೆ ಕೆಲವೊಂದು ಈ ದ್ವಿಕಳತ್ರ ಯೋಗ ಅಂತ ಹೇಳಿದ್ರೆ 2 ಮದುವೆ ಆಗುವಂಥದ್ದು ಅಥವಾ ಈ ಮದುವೆ ಆಗಿ ಸಮಸ್ಯೆ ಆಗುವಂಥ ಯೋಗಗಳೆಲ್ಲ ಇದೆ. ಅದನ್ನ ಪರಿಹಾರ ಮಾಡಿಕೊಳ್ಳುವಂಥದ್ದು ಮಾಡಿ. ಕೆಲವೊಂದೆಲ್ಲ ಹೋಮ ಹವನಗಳೆಲ್ಲ ಇದೆ. ಮತ್ತು ನಂತರದಲ್ಲಿ ಪೂರ್ಣ ಬಂದು ನೋಡಿ, ಒಮ್ಮೆ ಭೇಟಿ ಮಾಡಿ ಸರಿಯಾಗಿ. ಸರಿ ಸ್ವಾಮಿ, ಭೇಟಿ ಮಾಡ್ತೀವಿ. ಬರುತ್ತೆ ಟಿವಿ ಮೇಲೆ. ಹೇಳ್ತಾರ ಆಮೇಲೆ. ಓಕೆ, ಧನ್ಯವಾದ ಜಯಂತಿ ಅವರೇ ಕರೆ ಮಾಡಿದ್ದಕ್ಕೆ. ಎಸ್ ಗುರುಜಿ, ಇನ್ನು ಮನೆಯಲ್ಲಿ
ಒಬ್ಬ ಗೃಹಿಣಿಯ ಕರ್ತವ್ಯಗಳೇನು ಅಂತ? ಗೃಹಿಣಿಗೆ ಕರ್ತವ್ಯ, ಹೆಣ್ಣಿಗೆ ಗೃಹಿಣಿ ಅಂತ ಹೇಳಿದರೆ ಹೆಣ್ಣಿಗೆ ಕರ್ಮನೇ ಇಲ್ಲ. ನಾವು ನಿಮಗೇನು ಹೇಳಲಿಕ್ಕೆ ಇಲ್ಲ. ಏನು ಅಂತ ಕೇಳಿದ್ರೆ ನೀವು ಮಾಡಿದ್ದೆಲ್ಲವೂ ಒಳ್ಳೆಯದೇ ಅಂತ ಹೇಳಿ. ಯಾಕಂದರೆ ಹೆಣ್ಣಿಗೆ ಕರ್ಮವನ್ನು ಹೇಳಲೇ ಇಲ್ಲ, ಇದಮಿತ್ತಂ ಹೀಗೆ ಮಾಡಬೇಕು ಅಂತ. ಅವಳೇನು ಸುಮಂಗಲಿಯಾಗಿ ಆಮೇಲೆ ಪ್ರತಿನಿತ್ಯ ಹಣೆಗೆ ಕುಂಕುಮ ಇಡುವಂಥದ್ದು, ಹೂವನ್ನು ಮುಡಿಯುವಂಥದ್ದು, ಗುರು ಹಿರಿಯರಿಗೆ ಗೌರವವನ್ನು ಕೊಡುವಂಥದ್ದು, ಗಂಡ ಹೆಂಡತಿ ಗಂಡನಿಗೆ ದೇವರ ಸ್ವರೂಪದಂತೆ ಕಾಣುವಂಥದ್ದು, ಇದೆಲ್ಲ ಒಂದು ಗೃಹಿಣಿಗೆ ಇರಬೇಕಾಗಿರುವಂಥ ಲಕ್ಷಣ. ಯಾಕೆ ಅಂದರೆ ನೋಡಿ, ಹೆಣ್ಣಿಗೆ ಯಾವುದೇ ಕರ್ಮ ಇಲ್ಲ, ಅವಳಿಗೆ ಈ ಜನ್ಮ ಕೊನೆ ಅಂತ ಹೇಳಿ, ಕೊನೆಯ ಜನ್ಮವೇ ಸ್ತ್ರೀಯ ಜನ್ಮ ಬರ್ತದೆ ಅಂತ ಕೆಲವೊಂದು ಕಡೆ ಉಲ್ಲೇಖ ಇದೆ. ಯಾಕೆ ಇಲ್ಲ ಅಂತ ಹೇಳಿದರೆ, ಈಗ ಮರಣ ಹೊಂದಿದಂಥ ಸಂದರ್ಭದಲ್ಲಿ ಗಂಡಸರಿಗಾದರೆ ಹೇಳಿದ್ದಾರೆ ಕೇಶಮಂಡನವನ್ನು ಮಾಡಬೇಕು, ಕೇಶಾದಿಗಳನ್ನೆಲ್ಲ ವಿಸರ್ಜನೆ ಮಾಡಬೇಕು. ಹೆಣ್ಣಿಗೆ ಏನನ್ನೂ ಹೇಳಲಿಲ್ಲ, ಯಾಕಂದರೆ ಅವಳಿಗೆ ಕರ್ಮನೇ ಇಲ್ಲ. ಗಂಡಿಗಿಂತ ಏನು ಅಂತ ಕೇಳಿದರೆ ಹೆಣ್ಣು ಅತ್ಯಮೂಲ್ಯವಾಗಿರ್ತಕ್ಕಂಥ ಶ್ರೇಷ್ಠತಮವಾಗಿರ್ತಕ್ಕಂಥ ಜನ್ಮ ಅಂತ. ಹಾಗಿದ್ದಾಗ ನಾನು ನಿಮಗೆ ಏನು ಮಾಡೋದು ಅಂತ ಹೇಳೋದು ಆದರೆ, ದೇವತಾ ಪೂಜೆಗಳನ್ನು, ದೇವರನ್ನು ತೊಳೆಯುವಂಥದ್ದು, ದೇವರನ್ನು ಸ್ವಚ್ಛಗೊಳಿಸುವಂಥದ್ದು, ದೇವರ ಮನೆಯನ್ನು ಸ್ವಚ್ಛಗೊಳಿಸುವಂಥದ್ದು, ಹಾಗೆ ನಂತರದಲ್ಲಿ ಮಂಗಳಕರವಾಗಿರ್ತಕ್ಕಂಥ ಕೆಲಸಗಳನ್ನು ಮಾಡುವಂಥದ್ದು, ಗುರು ಹಿರಿಯರಲ್ಲಿ ನಂಬಿಕೆಯನ್ನಿಡುವಂಥದ್ದು, ಇದೆಲ್ಲ ಏನು ಮಾಡ್ತದೆ ಕೇಳಿದರೆ, ಆ ಒಂದು ಹೆಣ್ಣಿನ ಜೀನ್ಸ್ ಅನ್ನುವಂಥದ್ದೇನಿದೆ, ಅನಾದಿ ಕಾಲದಿಂದ ಬಂದಂಥ ಜೀನ್ಸು, ನಂತರದಲ್ಲಿ ಅವಳು ಇರುವಂಥ ಮಾನಸಿಕ ಸ್ಥಿತಿಗತಿಗಳು ಏನಾಗ್ತದೆ ಅದೆಲ್ಲವೂ ಬದಲಾವಣೆ ಆಗ್ತಾ ಹೋಗ್ತದೆ. ಮತ್ತು ತಿನ್ನುವಂಥ ಆಹಾರಗಳಲ್ಲೂ ಅಷ್ಟೇ, ನಾವು ಸಾತ್ವಿಕ ಆಹಾರಗಳನ್ನು ತಿನ್ನಬೇಕು. ನಮ್ಮ ಇಂಡಿಯನ್ ಫುಡ್ ಏನಿದೆ ಅದನ್ನು ಮಾತ್ರ ತಿನ್ನಬೇಕು. ಯಾಕೆ ಅಂದರೆ ಈ ಒಂದು ವಾತಾವರಣಕ್ಕೆ ಅದು ಮಾತ್ರ ಆಗ್ತದೆ. ಗಂಡಂಗೆ ಇನ್ನೊಂದೇನೋ ಪಿಜ್ಜಾ ಬರ್ಗರ್ ಥರ ಕೇಳಿ ಅದೆಲ್ಲ ತಪ್ಪಾಗ್ತದೆ ಅಂತ. ಏನಿದೆ ಅದನ್ನು ಮಾತ್ರ ನಮ್ಮ ವಾತಾವರಣಕ್ಕೆ ಏನು ಬೇಕೋ ಅದನ್ನು ತಿನ್ನಬೇಕು ಅಂತ. ಸರಿ ಗುರುಜಿ, ನೀವು ಇಷ್ಟು ಹೊತ್ತು ಸಾಕಷ್ಟು ವಿಷಯಗಳನ್ನ ತಿಳಿಸ್ಕೊಟ್ರಿ. ಧನ್ಯವಾದಗಳು ಗುರುಜಿ. ನಮಸ್ತೆ. ನೋಡಿದ್ರಲ್ವಾ ವೀಕ್ಷಕರೇ, ಇವತ್ತಿನ ಸಂಚಿಕೆಯಲ್ಲಿ ಬಹಳಷ್ಟು ಮಾಹಿತಿಯನ್ನು ತಿಳ್ಕೊಂಡ್ವಿ. ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಭೇಟಿ ಆಗೋಣ. ನೋಡ್ತಾ ಇರಿ ಜಿ ಕನ್ನಡ ನ್ಯೂಸ್, ಸತ್ಯವೇ ಸುದ್ದಿಯ ಜೀವಾಳ.